ಶಾಪಿಂಗ್ ಆಗೋಯ್ತು, ಮಾಲ್ ಹೆಸರೇ ಗೊತ್ತಿಲ್ಲ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗಾಡಿ ಅದು. ಒಪೇರಾ ಹೌಸ್ ಬಜಾರ್ ಆಗಕ್ಕೆ ಶುರು ಆಗೋಯ್ತು. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೈಸ್, ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೊರಟಿದ್ದೀನಿ. ಎಲ್ಲಿ ಹೊರಟಿದ್ದೀನಿ, ಏನು ಎತ್ತ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಆ್ಯಂಡ್ ಆ್ಯಕ್ಚುಲಿ ನಾನು 4 ಫ್ರೆಂಡ್ನ ಕರೆದಿದ್ದೆ, ಬಂದಿದ್ದು ಒಂದೇ ಫ್ರೆಂಡು. ಸರಿ, ಅವನ ಜೊತೆನೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿಗೆ ನಾನು ಹೋಗ್ತಿದ್ದೀನಿ ಅಂತ ನೋಡಿ. ಗಾಡಿ ಕಾಣಿಸೋದಿಯಲ್ಲ, ಸಿಕ್ಕಾಪಟ್ಟೆ ಬ್ಯಾಡ್ ಸ್ಮೆಲ್ಲು. ಎಕ್ಸ್ಪೀರಿಯನ್ಸ್ ಆಗೋದು ಬ್ಯಾಡ್ ಸ್ಮೆಲ್ದು. ಇದೇ ಆ ಗಾಡಿ. ಇಟ್ ಇಸ್ ಆ್ಯಕ್ಚುಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗಾಡಿ ಅದು. ನಾನು ಸ್ಯಾಮ್ಸಂಗ್ ಒಪೇರಾಗ ಹೋಗ್ತಾ ಇದ್ದೀನಿ. ಎಂಟ್ರಿ ಆ್ಯಕ್ಚುಲಿ ಸ್ಲೈಟಾಗಿ ಡೌಟ್ ಇತ್ತು, ಫೈರ್ ರೆಕಾರ್ಡ್ ಅವ್ರು ಏನಾದರೂ ಅಂತಾರೋ ಅಥವಾ ಏನೋ ಅಂತ. ಸೊ ದಟ್ ಇಸ್ ವೈ ನಾನು ಅಷ್ಟು ತೋರ್ಸೋಕ್ಕೆ ಹೋಗಿಲ್ಲ. ಬಟ್ ಲಿಟ್ರಲಿ ಹೇಳ, ಐ ವಾಸ್ ಲಿಟ್ರಲಿ ಶಾಕ್ ಬೈ ಸೀಯಿಂಗ್ ದ್ಯಾಟ್. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ತೋರಿಸ್ತೀನಿ ರೀ. ಐ ಆ್ಯಕ್ಚುಲಿ ವಾಂಟ್ ಇಯರ್ ಬಡ್ ಆಫ್ ಎನ್ ಇಯರ್ಫೋನ್. I have to check, like I want a earbud of an earphone. Okay. So they said me to come here and check. साहिबा आए घर काहे ना, ऐसे तो सताए ना, देखूं तुझको चैन आता है. साहिबा नींदे वींदे आए ना, रातें काटी जाए ना, तेरा ही ख्याल दिन रहन आता है. ಫ್ರಂಟ್ ಲೋಡ್ ಸಖತ್ತಾಗಿದೆ ನೋಡೋಕೆ ಮಾತ್ರ. ಕ್ಯಾಮ್ರಾ ಜಸ್ಟಿಸ್ ಕೊಡ್ತಿದೆಯಲ್ಲೋ ಗೊತ್ತಿಲ್ಲ. ಗೂಗಲ್ ಇನ್ ಫ್ರಿಡ್ಜ್. ಇನ್ನು 4 ಕಂಪಾರ್ಟ್ಮೆಂಟಾ? ಯೂಟ್ಯೂಬ್ ಫೇಸ್ಬುಕ್ ಅಮೆಝಾನ್. ಸೋ ಗುಡ್. S25. ನಂಗೆ ಫ್ರಿಡ್ಜ್ದೇ ವಿಚಿತ್ರ ಅನಿಸ್ತು. ದಿಸ್ ಫ್ರಿಡ್ಜ್ ಹ್ಯಾವ್ ಎವ್ರಿಥಿಂಗ್, ಲೈಕ್ 4 ಕಂಪಾರ್ಟ್ಮೆಂಟು. ಅಮೆಝಾನ್, ಗೂಗಲ್, ವಾವ್, ಸಕ್ಕತ್ತಲ್ಲ. ಕ್ಲೋತಿಂಗ್ ಕಂಪಾರ್ಟ್ಮೆಂಟ್ ಇದು. ಇಲ್ಲಿ ಕ್ಲಾತ್ಸ್ ಇರ್ಬೋದು. ವಾವ್. ಹಾಂ, ಡ್ರೈಯಿಂಗ್, ಸ್ಯಾನಿಟೈಸ್, ಕೀಪ್ ಫ್ರೆಶ್, ಡಿಲೇ ಎಂಡ್, ಸ್ಮಾರ್ಟ್ ಕಂಟ್ರೋಲ್, ಕ್ಲಾತಿಂಗ್ ಕೇರ್. ಗೈಸ್, ಐ ವೆಂಟ್ ಟು ಒಪೇರಾ ಹೌಸ್. ಆಯಿತಾ, ಒಪೇರಾ ಹೌಸ್ ವಾಸ್ ಡಿಫ್ರೆಂಟ್, ಲೈಕ್ ನೆಕ್ಸ್ಟ್ ವರ್ಲ್ಡಿಗೆ ಹೋಗೋ ಥರನೇ ಇತ್ತು. ಸೊ ಸಖತ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಹೋಗಿದ್ದು ಆ್ಯಕ್ಚುಲಿ ಇಯರ್ಫೋನ್ದು ಬಡ್ ನೋಡೋಕ್ಕೆ. ಆ ಇಯರ್ಫೋನ್ ಬಡ್ ಬಂದು ಇಟ್ ಈಸ್ ನಾಟ್ ಅವೈಲಬಲ್, ಆ ಸರ್ವಿಸ್ ಅವೈಲಬಲ್ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಅದೊಂಥರ ಬೇಜಾರಾಗೋಯ್ತು ನನಗೆ, ಇಯರ್ ಬಡ್ ಸಿಗಲಿಲ್ಲ ಅಂತ. ಸೊ ಕಸ್ಟಮರ್ ಸರ್ವಿಸ್ಗೆ ಅಂತ ಒಂದು ದೊಡ್ಡ ಬ್ಲಾಕ್ ಇದೆ ಮೇಲೆ. ಸಖತ್ತಾಗಿತ್ತು, ನಾನು ವಿಡಿಯೋ ಹಾಕಿದ್ದೀನಿ. ಸೊ ಇಟ್ ವಾಸ್ ಸೋ ಗುಡ್. ಆಮೇಲೆ ಲಾಸ್ಟಲ್ಲಿ ಏನಾಗೋಯ್ತು, ಐ ಲಿಫ್ಟೆಡ್ ಅ ಫೋನ್ ದಟ್ ಇಸ್ X Fold. ಸಾರಿ, Z Fold. ಎತ್ತಿದ ತಕ್ಷಣ ಐ ಸ್ಟಾರ್ಟೆಡ್ ಲೈಕ್ ಇಡೀ ಒಪೇರಾ ಹೌಸ್ ಬಜಾರ್ ಆಗಕ್ಕೆ ಶುರು ಆಗೋಯ್ತು. ಯಾವ ರೇಂಜಲ್ಲಿ ಬಜಾರ್ ಅಂದರೆ ನಾನೇನೋ ಕಳ್ತನ ಮಾಡ್ತಿದ್ದೀನಿ ಅನ್ನೋ ರೇಂಜಲ್ಲಿ ಒಪೇರಾ ಹೌಸ್ ಬಜಾರ್ ಆಗಿ ಬಿದ್ನೋ ಅಂತ ಓಡೋಗಿದ್ದೀನಿ ನಾನು. ಅಂದರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಾನು ರೇಟ್ ಮಾಡಬೇಕಂದ್ರೆ ಇಟ್ ವಾಸ್ 9 on 10. ಸಖತ್ತಾಗಿತ್ತು. ಅಂದರೆ ಇಟ್ ವಾಸ್ ಲೈಕ್ ಡಿಫ್ರೆಂಟ್ ವರ್ಲ್ಡಿಗೆ ಹೋಗೋ ಥರನೇ ಇತ್ತು. ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಹೋಗೋಣ ಅಂತ. ಮಾಲ್ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಿದ್ದೀವಿ.
ಶಾಪಿಂಗ್ ಆಗೋಯ್ತು, ಮಾಲ್ ಹೆಸರೇ ಗೊತ್ತಿಲ್ಲ. ಸಿ ಇಲ್ಲಿ ವಾಟರ್ ಬಾಟಲ್ ತೊಗೊಳಕ್ಕೆ ಬಂದಿದ್ದೀವಿ. ಗೈಸ್ ಸಖತ್ತಾಗಿದೆ ಮಾಲು. ಅಂದರೆ ಈ ಥರ ಸೆಕ್ಷನಿಗೆ ಬಂದಿದ್ದೀವಿ. ಮಾಲ್ ಸಖತ್ತಾಗಿದೆ. ವ್ಯೂ ಯಾವ ಮಾಲ್ ಅಂತ ಹೆಸರೇ ಗೊತ್ತಿಲ್ಲ. ಬಂದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಗೈಸ್ ರೀಸೆಂಟಾಗಿ ನಂಗೆ ಬಾಟಲ್ ಹುಚ್ಚಿಡಿತು. ಐ ಸಾ ದಿಸ್ ಬಾಟಲ್ ಅಂತ. ಅದೇನಿದೆ ಅಲ್ಲಿ ಸ್ಟ್ರಾ ಹಾಕ್ಕೋಬೇಕು. ಇಷ್ಟ ಆಯಿತು, ಬಟ್ ಆಮೇಲೆ ನೋ, ಇಟ್ ಇಸ್ ನಾಟ್ ನೆಸಸರಿ ಅನಿಸ್ತು. ಅಪ್ಸರ ಶಾರ್ಪ್ನರ್ ಯೂಸ್ ಮಾಡ್ತಿದ್ರಿ, ಒಂದು ಕಮೆಂಟ್ ಹಾಕಿ. ಮ್ಯಾಟ್ ಮ್ಯಾಜಿಕ್ ಅಂತ ನಾನು ಅಪ್ಸರ ಶಾರ್ಪ್ನರ್ನ ಸ್ಕೂಲಲ್ಲಿ ಕದೀತಿದ್ದೆ ಗೈಸ್. ಯಾರ್ಯಾರ ಹತ್ರ ಇರುತ್ತೋ ತೊಗೊಂಡು ಹೋಗ್ಬಿಡೋದು. ಆಮೇಲೆ ವಾಪಸ್ ನಾಳೆ ಕೊಡ್ತಿದ್ದೆ, ಯಾಕಂದರೆ ಅದ್ರ ತೊಗೊಂಡೋಗಿದ್ದಿನ ಐ ಯೂಸ್ ಟು ಯೂಸ್ ದ್ಯಾಟ್. ವಾಟರ್ ಬಾಟಲ್ ತಗೋಬೇಕಂತ ಬಂದಿದ್ದು ಗೈಸ್. ವಿ ಹ್ಯಾವ್ ಟೇಕನ್ ಸಮಥಿಂಗ್ ಏನೋ. ಗೈಸ್ ನಾವು ಹೋಗಿದ್ದು ಟು ಟೇಕ್ ಅ ವಾಟರ್ ಬಾಟಲ್. ಅದ್ರ ಬದಲು ಎಷ್ಟು 150 ಐಟಮ್ಸ್ ರುಪೀಸ್ ಆಗೋಷ್ಟೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ವಿ ಆಸ್ಟ್ ಫಾರ್ ಕವರ್, ಆಯಿತಾ, ಪ್ಲಾಸ್ಟಿಕ್ ಕವರ್. ಏನೂ ತಂದಿರಲಿಲ್ಲ ನಾವು ಬ್ಯಾಗು. ದೇರ್ ಲೈಕ್ 30 ರೂಪಾಯಿ ಅಂತ ಕವರ್. ಅದ್ರ ಬದಲು ನಾವು ತಿಕ್ಕ ಮುಚ್ಕೊಂಡು ಕೈಯಲ್ಲೇ ಇಟ್ಕೊಂಬಂದ್ಬಿಡ್ಬೋದು. ಶಿಡಾಸ್ ಕಚೋರಿ ಅಂತೆ, ಕಚೋರಿ ಎಲ್ಲ ಅಂತ ತೊಗೊಂಡೆ. ಹಿಂಗಿದೆ. ಇದು ಎಷ್ಟು ಔಟರ್ ಲೇಯರ್ ಗಟ್ಟಿ ಇದೆ ಅಂದರೆ ಹಲ್ಲು ಬಿದ್ದೋಗ್ಬಿಡುತ್ತೆ ಅರ್ಧದು. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ಮನೆಗೆ ಬಂದೆ, ಐ ಸಾ ದಿಸ್ ಪಾರ್ಸೆಲ್. ಇದನ್ನು ನಾನು 2 ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಅದೇನಂತ ನಾನು ತೋರಿಸ್ತೀನಿ. ಇದೇನು ಇತ್ತೀಚೆಗೆ ಕಲೆಕ್ಷನ್ಸ್ ಇದಕ್ಕೆ ಸೇರ್ಕೊಬಿಟ್ಟಿದೆ. ಅಯ್ಯೋ ಈ ಕೂದಲು, ಹೆಲ್ಮೆಟ್ ಹಾಕೊಂಡು ಈ ಕೂದಲೆಲ್ಲ, ಅಯ್ಯೋ ಕೂದಲು ಕಡೆ ಬಿಟ್ಟಾಕಿ. ನಾನು ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡಬೇಕು. ದಿಸ್ ಇಸ್ ಮಿಲ್ಟನ್ ವಾಟರ್ ಬಾಟಲ್. ಒಂದಿಷ್ಟು ಕಲೆಕ್ಷನ್ಸ್ ಇದೆ ನನ್ನ ಮನೆಯಲ್ಲಿ. ಈ ಕಲರ್ ಇದೆ, ಲ್ಯಾವೆಂಡರ್ ಇಸ್ ಮೈ ಫೇವ್ರೆಟ್ ಕಲರ್. ಫಸ್ಟ್ ನಾನು ಬ್ಲೂ ಕಲರ್, ನೆಕ್ಸ್ಟ್ ಲ್ಯಾವೆಂಡರ್ ಕಲರ್. ತೆಗೆದು ನೋಡ್ತೀನಿ. 900 ಲೀಟರ್ ಕೆಪಾಸಿಟಿ ಇದೆ ಗೈಸ್. ಕ್ಯಾನ್ ಯು ಸಿ ದಿಸ್? ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಐ ಟೆಲ್ ಏನು ಸ್ಪೆಷಾಲಿಟಿ ಅಂತ. ಒಂದನೇದು, ಇಟ್ ಈಸ್ ಡಬಲ್, ಲೈಕ್ ಸಿಪ್ ಗಲ್ಪ್ ಎರಡೂ ಮಾಡ್ಬೋದು. ಏನು ಸಿಪ್ ಗಲ್ಪ್ ಅಂದರೆ ಐ ಶೋ. ದಿಸ್ ಇಸ್ ಲಾಕ್. ಯಪ್ಪ ಲಾಕ್ ಇಫ್ ಯು ಪ್ರೆಸ್ ಓಪನ್ ಆಗುತ್ತೆ. ಸೊ ಹಿಯರ್ ಇಟ್ ಈಸ್ ಗಲ್ಪ್ ಇಸ್ ಲೈಕ್ ಕುಡಿಯೋದು ನಾರ್ಮಲ್. The interesting part is I also have sipping option. Oh sorry, sipping option guys. ಸಿಪ್ ಗಲ್ಪ್ ಎರಡು ಕೂಡ ಇದು. ಅದಕ್ಕೆ ನಾನು ಆರ್ಡರ್ ಮಾಡಿದ್ದು. ನಮ್ಮ ಅಮ್ಮಂಗೆ ತೋರಿಸ್ಕೊಬಂದು ಸಕ್ಕದಾಗಿ ಬೈಸ್ಕೊಂಡು ನಮ್ಮ ಮೀಟ್ ಆಗ್ತೀನಿ. ಸೊ ಗೈಸ್ ಮನೆಗೆ ಬಂದು ಸುಸ್ತಾಗ್ಬಿಟ್ಟಿತ್ತು. ಸೊ ಸುಸ್ತಾಗಿರೋ ಕಾರಣದಿಂದ ನಾನು ಬಂದು ಮಲ್ಕೊಂಡು ಸ್ಲೀಪು ನ್ಯಾಪ್ ಎರಡು ಒಟ್ಟಿಗೆ ತೊಗೊಂಡು ಸ್ವಲ್ಪ ಅಡುಗೆ ಕಾರ್ಯಕ್ರಮನ ಇಟ್ಕೊಂಡಿದ್ದೆ. ಅಡುಗೆ ಮಾಡಿ ಕೊಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಐ ಆಮ್ ಹಿಯರ್. ಈಗ ನನ್ನ ಫೇವ್ರೆಟ್ BGMIನ ಆಡ್ಕೊಂಡು ಮಲ್ಕೊಳ್ಳೋ ಟೈಮ್. ಸೊ ನೀವು ಕೂಡ ಮಲ್ಕೊಳ್ಳಿ. ಇಫ್ ಇನ್ ಕೇಸ್ ನೈಟ್ ನೋಡ್ತಾ ಇದ್ದರೆ, ಬೆಳಗ್ಗೆ ನೋಡ್ತಾ ಇದ್ದರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬಾಯ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.